ಈಗ ಪೆರಾರದಲ್ಲಿ ಆಗಿರುವಂತಹ ಘಟನೆ ತಮಗೂ ಕೂಡ ಗೊತ್ತಿರುತ್ತೆ. ಅಲ್ಲಿ ತುಂಬಾ ದೈವವನ್ನು ಆರಾಧನೆ ಮಾಡುವವರು ತುಂಬಾ ಜನ ಹೋಗಿ ದೂರನ್ನ ಕೊಟ್ಟಿರುವಂತದ್ದು ದೈವಕ್ಕೆ ಹೋಗಿ, ಜೊತೆಗೆ ದೈವ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ ಅನ್ನುವಂಥದ್ದು. ಅಂದ್ರೆ ಯಾರು ನನ್ನ ಬಗ್ಗೆ ಚಿತ್ರೀಕರಣವನ್ನ ಮಾಡಿ ದುಡ್ಡನ್ನ ಮಾಡ್ತಾರೋ ಅವ್ರನ್ನ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ, ಈ ರೀತಿಯ ಎಚ್ಚರಿಕೆ ಸೊ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಸಿನಿಮಾ ಟೀಮ್ಗೆ? ಸೊ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ, ಈಗ ಸಿನಿಮಾವನ್ನು ಇರ್ಬೋದು ಮಾಡುದು, ಎಲ್ಲರೂ ದುಡ್ಡಿಗಾಗಿಯೇ ಮಾಡುದು. ರಿಷಬ್ ಶೆಟ್ಟಿ ಇರ್ಬೋದು, ಮೊದಲು ಮಾಡಿದ ಗದ್ದರ ಸಿನಿಮಾ ಇರ್ಬೋದು, ನಾಟಕಗಳಿರ್ಬೋದು, ಯಕ್ಷಗಾನ ಇರ್ಬೋದು, ಎಲ್ಲರೂ ದುಡ್ಡಿಗಾಗಿಯೇ ಮಾಡುದು. ದುಡ್ಡಿಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ. ದುಡ್ಡಿನಲ್ಲಿ ಮಾಡುವಾಗ ಬೇರೆ ಬೇರೆ ಒಂದು ಕಲಾ ಪ್ರಕಾರವನ್ನು ಆಯ್ಕೆ ಮಾಡ್ಬೋದು, ಬೇರೆ ಬೇರೆ ಅವರವರ ಏನು ಅಭಿರುಚಿಗೆ ಅನುಗುಣವಾಗಿ ಮಾಡ್ಬೋದು. ಹಾಗಾಗಿ ದುಡ್ಡಿಗಾಗಿ ಸಿನಿಮಾ ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ದೈವವನ್ನು ಆಧರಿಸಿ ದುಡ್ಡು ಮಾಡಿದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೈವ ಕೋಲ ಕಟ್ಟೋದು ಕೂಡ ದೈವ ಕಟ್ಟುವವರು ದುಡ್ಡಿಗಾಗಿ, ದುಡ್ಡಿಲ್ಲದೆ ಕಟ್ಲಿಕ್ಕೆ ಆಗ್ತದಾ? ಅವರ ವೃತ್ತಿ ಇರ್ಬೋದು, ಆದ್ರೆ ದುಡ್ಡಿಲ್ಲದೆ ಮಾಡುದಲ್ಲ. ಯಾರು ಕೂಡ ದುಡ್ಡಿಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ, ಎಲ್ಲರಿಗೂ ದುಡ್ಡು ಬೇಕು. ರಿಷಬ್ ಶೆಟ್ಟಿ ಕೂಡ ದುಡ್ಡು ಗಳಿಸುವ ಉದ್ದೇಶವೂ ಇರ್ತದೆ ಸಿನಿಮಾ ಮಾಡುವಾಗ. ಜೊತೆಗೆ ಈ ದೈವಗಳು ಇಂತಹ ಮಾತನ್ನು ಹೇಳುದಿಲ್ಲ. ತಮಗೆ ರಕ್ಷಣೆ ಕೋರಿ ಬಂದವರಿಗೆ ಅಭಯ ಕೊಡ್ತೇವೆ ಹೇಳ್ತೇವೆ ಹೊರತು ನಾನು ಆ ರೀತಿ ತೊಂದರೆ ಮಾಡ್ತೇನೆ ಅಂತ ಎಲ್ಲಿ ಕೂಡ ದೈವಗಳು ನುಡಿಯುವ ಪದ್ಧತಿ ಇಲ್ಲ. ಇನ್ನು ಸಿನಿಮಾದಲ್ಲಿ ಬಂದಿದೆ, ಕಾಂತಾರ ಸಿನಿಮಾದಲ್ಲಿ ನಾನು ಕೋರ್ಟಿನ ಮೆಟ್ಟಿಲಲ್ಲಿ ನೋಡಿಕೊಳ್ತೇನೆ ಅಂತ ದೈವ ಹೇಳಿದೆ. ಅದು ಸಿನಿಮಾ, ಅದು ದಂತಕಥೆ ಹೇಳಿದರೆ, ಸಿನಿಮಾ ಅಂತ ಹೇಳಿದರೆ ಅದು ನಿಜವಾಗಿ ದೈವ ಹೇಳಿದ್ದಲ್ಲ. ಇನ್ನು ನಿಜವಾಗಿ ದೈವ ಪೆರಾರದಲ್ಲಿ ಹೇಳಿದೆ ಅಂದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಪೆರಾರದಲ್ಲಿ ದೈವ ಕಟ್ಟಿದ ವ್ಯಕ್ತಿ ದಯಾನಂದ ಕತ್ತಲ್ ಸರ್ ಅಂತೆ, ನನಗೆ ತಿಳಿದ ಪ್ರಕಾರ. ದಯಾನಂದ ಕತ್ತಲ್ ಸರ್ ಮೊದಲಿಂದಲೂ ಕಾಂತಾರ ಸಿನಿಮಾವನ್ನು ವಿರೋಧಿಸಿಕೊಂಡು ಬಂದಿದ್ದಾರೆ. ಆದ್ರೆ ಅವರು ದೃಶ್ಯ ಮಾಧ್ಯಮದಲ್ಲಿ ದೈವವನ್ನು ತರುವುದನ್ನು ವಿರೋಧಿಸಿಲ್ಲ. ಉದಾಹರಣೆಗೆ ಅವರೊಂದು ಯಕ್ಷಗಾನದಲ್ಲಿ ಕೊರಗಜ್ಜನ ಪಾತ್ರವನ್ನೇ ಮಾಡಿದ್ದಾರೆ. ಹಾಗಾಗಿ ದೃಶ್ಯ ಮಾಧ್ಯಮದಲ್ಲಿ ತರುವುದಕ್ಕೆ ಅವರ ವಿರೋಧ ಇಲ್ಲ. ಇನ್ನು ಪಾವಿತ್ರ್ಯತೆಗೆ ಧಕ್ಕೆ ತರುವುದಾದ್ರೆ ಎಲ್ಲರ ವಿರೋಧ ಇದೆ, ಅವರದು ಮಾತ್ರ ಅಲ್ಲ, ನನ್ನದು ಕೂಡ ಇದೆ. ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ದೈವದ ಪಾವಿತ್ರ್ಯತೆಗೆ ಎಲ್ಲೂ ಧಕ್ಕೆಯನ್ನು ತರಲಿಲ್ಲ. ಹಾಗಿರುವಾಗ ಅವರ ವಿರೋಧ ವ್ಯಕ್ತಿಯಾಗಿದ್ದಾಗಲೇ ಅದು ನನಗೆ ಪೂರ್ವಾಗ್ರಹ ಪೀಡಿತ ಅಂತ ಅನಿಸಿತ್ತು. ಬಹುಶಃ ಅವರಲ್ಲಿ ಸಲಹೆ ಕೇಳಲಿಲ್ಲ, ಇನ್ನೇನು ಗೊತ್ತಿಲ್ಲ. ಕೆಲವರಿಗೆ ಹಾಗೆ ಇರ್ತದೆ, ತಾವು ಮಾತ್ರ ಶ್ರೇಷ್ಠ, ಇನ್ನೊಬ್ರು. ನಾನು ಅವರನ್ನೇನು ಬ್ಲೇಮ್ ಮಾಡುದಿಲ್ಲ, ಅವರ ಇಷ್ಟ, ಅವರ ಅಭಿಪ್ರಾಯ ಹೇಳುವ ಹಕ್ಕು ಅವರಿಗಿದೆ. ಆದ್ರೆ ಅವರು ವ್ಯಕ್ತಿಯಾಗಿದ್ದಾಗಲೇ ಇದನ್ನು ವಿರೋಧಿಸಿದ್ರು ಅವರು. ನಾನೇ ಒಂದು BTV ಇದರಲ್ಲಿ ಅವರು ಖಾಲಿ ಅದಕ್ಕೆ ಮಾತ್ರ ಅಲ್ಲ, ಪುಸ್ತಕ ಬರೆದ ನನ್ನನ್ನು ಕೂಡ ವಿರೋಧಿಸಿದ್ರು ವಿನಾಕಾರಣವಾಗಿ ಯಾವುದೋ ವಿಷಯ ತಂದು. ಹಾಗಾಗಿ ಅವರು ವ್ಯಕ್ತಿಯಾಗಿದ್ದಾಗಲೇ ವಿರೋಧಿಸಿದ ಕಾರಣ ಅವರು ದೈವವಾಗಿ ಕೊಟ್ಟ ನುಡಿ ನಂಬಿಕೆ ಅದು ಪ್ರಶ್ನಾರ್ಹ ಆಗಿದೆ ನನ್ನ ಪಾಲಿಗೆ. ನನಗೆ ನಂಬಿಕೆ ಇಲ್ಲ ಅದರ ಬಗ್ಗೆ. ಇದು ಮಾತ್ರ ದೊಡ್ಡ ಸಮಸ್ಯೆ ಆಯ್ತು. ದೈವಗಳು ಗದ್ದರ ಕಟ್ಟಿದ ನಂತರ ಹೇಳುವ ಮಾತನ್ನ ದೈವ ಹೇಳಿದ್ದು ಅಂತಲೇ ನಾವು ನಂಬಿ ನಡೆಯುವವರು. ಆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಸಾಲ್ವ್ ಆಗದ ಸಮಸ್ಯೆಗಳು ದೈವದ ಕೊಡಿಯಡಿಯಲ್ಲಿ ಆಗಿದೆ. ಆದ್ರೆ ಮನುಷ್ಯರು ದೈವ ಕಟ್ಟುವವರು ಈ ರೀತಿ ಮಾಡಿದ್ರೆ ಮುಂದೆ ದೈವಗಳ ನುಡಿ ಮೇಲೆ ದುಡಿಯ ವಿಶ್ವಾಸಾರ್ಹತೆ ಕಳೆದುಕೊಳ್ಳುವ ಹಾಗೆ ಆಗ್ತದೆ. ಇದು ಸರಿಯಾದುದಲ್ಲ ಅಂತ ನಂಗೆ ಅನಿಸ್ತು. ದಯಾನಂದ್ ಅವರು ದೈವಾರಾಧಕರು, ದೈವದ ಬಗ್ಗೆ ಹೌದು. ಸೊ ಹಾಗಾಗಿ ಅವರು ಅಷ್ಟು ಈಸಿಯಾಗಿ ತಾವು ಹೇಳಿದಂಗೆ ಮಾಡೋದಕ್ಕೆ ಸಾಧ್ಯನಾ? ಯಾಕಂದ್ರೆ ಒಬ್ಬ ದೈವ ನಮ್ಮವರು ಆರೈಕೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ. ತಮ್ಗೆ ಗೊತ್ತಿದೆ, ಒಂದು ಡಿಸ್ಕಷನ್ ಅಲ್ಲಿ ರಿಷಬ್ ಶೆಟ್ರು ಯಾವುದು ಪಂಜುರ್ಲಿ ದೈವದ ಅನುಗ್ರಹ ಕೇಳಿ ಶುರು ಮಾಡಿದ್ದಾರೆ ಅಂತ ಬಂತು. ಆಗ ಅವರು ಹೇಳಿದ್ರು, ಆ ದೈವದಲ್ಲೇ ಕೇಳಿದ್ಯಾಕೆ, ಅವರಿಗೆ ಬೇಕಾದವರಲ್ಲಿ ಹೇಳಿಸಿದ್ದಾರೆ, ಬೇರೆ ಕಡೆ ಬಂದು ಕೇಳಿಸ್ಬೇಕಿತ್ತು ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ದೈವ ಕೊಡುವ ನುಡಿಯನ್ನೇ ಅವರೇ ಸಂಶಯಿಸಿದ್ದಾರೆ ಆವಾಗ. ಹಾಗಾಗಿ ಈಗ ಅವರು ಪೂರ್ವಗ್ರಹ ಪೀಡಿತರಾಗಿ ಅವರು ವ್ಯಕ್ತಿಯಾಗಿದ್ದಾಗಲೇ ಹೇಳಿದ ಮಾತುಗಳನ್ನೇ ದೈವವಾಗಿ ಉದ್ದೇಶವಾಗಿ ತಂದಿರಬಾರ್ದಾ? ನನಗೆ ಮಾತ್ರ ಅಲ್ಲ, ತುಂಬಾ ಜನ ಈ ಬಗ್ಗೆ ಸಂಶಯಿಸಿದ್ದಾರೆ. ಇದು ಮಾತ್ರ ಸರಿಯಾದ್ದಲ್ಲ ಅಂತ ನಾನು ಹೇಳುದು. ದೈವ ಎಲ್ಲಿ ಕೂಡ ಯಾವ ದೈವಗಳು ಕೂಡ ಹಣ ಮಾಡಬಾರ್ದು ಅಂತ ಹೇಳುದಿಲ್ಲ. ನನ್ನನ್ನು ಅವಲಂಬಿಸಿ ಹಣ ಮಾಡ್ಲಿಕ್ಕೆ ಹೊರಟ್ರೆ ತೊಂದರೆ ಮಾಡ್ತೇನೆ ಅಂತ ಹೇಳುದಿಲ್ಲ. ಹೇಳಿದ್ರೆ ಯಕ್ಷಗಾನದಲ್ಲಿ ನಾಟಕದಲ್ಲಿ ಇದಕ್ಕಿಂತ ಮುಂಚೆಯೇ ಬಂದಿರಲ್ಲ, ದೈವಗಳು ಹೇಳ್ಬೋದಿತ್ತಲ್ವಾ? ಹೇಳಿಲ್ಲ. ಎಲ್ಲಿ ಕೂಡ ದೈವಗಳು ಹಾಗೆ ಹೇಳುವ ಕ್ರಮ ಇಲ್ಲ. ಇವರು ಹೇಳಿದ್ದಾರೆ ಅಂದ್ರೆ ಈಗ ದೈವದ ಒಂದು ಮಾತಿನ ಮೇಲೆ ಪ್ರಶ್ನಾರ್ಹ ಆಗೋಯ್ತು ಅದು ಅಂತ. ಬಹಳ ಸರಿಯಾಗ್ಲಿಲ್ಲ ಮರು ಮಾಡಿದ್ದು ಅಂತ. ಹೌದು, ಅವರೇ ಅದನ್ನ ದೈವ ಕಟ್ಟಿದ್ದಾಗಿದ್ದಾರೆ ಅಲ್ಲಿ. ಅದು ಪ್ರಶ್ನಾರ್ಹವೇ ಅವರ ಮಾತು. ಯಾಕೆಂದ್ರೆ ಅದು ದೈವ ಹೇಳಿದ್ದ, ನರ್ತಕ ಹೇಳಿದ್ದ ಹೇಳುದು ಪ್ರಶ್ನೆಯಾಗಿಯೇ ಉಳಿತದೆ ಮತ್ತೆ ಅಲ್ಲಿ ಬರುತ್ತೆ. ಹೌದು ಹೌದು ಹೌದು. ಮತ್ತೆ ಯಾವ ದೈವ ಕೂಡ ನಾನು ಆಸ್ಪತ್ರೆಗೆ ಸೇರಿಸುವ ಹಾಗೆ ಮಾಡ್ತೇನೆ ಹೇಳುವಂತ ಉಗ್ರ ಮಾತನ್ನು ಹೇಳುದಿಲ್ಲ. ನಾನು ಬುದ್ಧಿ ಹೇಳಿ ಸರಿದಾರಿಗೆ ತರ್ತೇನೆ ಅಂತ ಹೇಳ್ತದೆ. ಎಂತೆಂತ ವ್ಯಾಜ್ಯ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಆಗದ್ದು ಸಾಲ್ವ್ ಆಗಿದೆ ಅಲ್ಲ, ಆಗ ನಾನು ಶಿಕ್ಷಿಸ್ತೇನೆ ಅಂತ ದೈವ ಹೇಳಿಲ್ಲ ಎಲ್ಲಿ ಕೂಡ. ನುಡಿಗಟ್ಟಿನಲ್ಲಿ ಹೇಳ್ತೇನೆ, ನಾನು ಕೆಟ್ಟದ್ದು ಮಾಡಿದವರನ್ನ ರಕ್ತ ಕಾರಿಸ್ತೇನೆ ಅಂತ. ಬಟ್ ಅರಿಕೆ ಮಾಡಿದಾಗ ಒಬ್ಬ ವ್ಯಕ್ತಿಗೆ ದೈವ ಹಾಗೆ ಹೇಳಲಿಲ್ಲ ಎಲ್ಲಿ ಕೂಡ. ನಾನು ಒಂದು ಸುಮಾರು 21 ವರ್ಷ ಕ್ಷೇತ್ರ ಕಾರ್ಯ ಮಾಡಿ ಅಧ್ಯಯನ ಮಾಡಿದವಳು. ಎಷ್ಟೋ ಕಡೆ ರೆಕಾರ್ಡಿಂಗ್ ಹೋಗಿದ್ದೇನೆ, ಎಷ್ಟೋ ಕಡೆ ನಾನು ನೋಡಿದ್ದೇನೆ.